ಅರಮನೆ 30-40 ಡೂಪ್ಲೆಕ್ಸ್ ಮಾಡೋದು 40-60 ಇದರಿಂದನೇ ತೋರಿಸ್ತೀನಿ ನೋಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಸ್ನೇಹಿತರೆ, ಮನೆ ಅನ್ನೋದು ಎಲ್ರಿಗೂ ಕನಸಲ್ವಾ? ಇವತ್ತು ಒಂದು ಅರಮನೆ ಅಂತಲೇ ಹೇಳ್ಬೋದು ಇದನ್ನು. ಈ ಮನೆ ಬಗ್ಗೆ ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ಈ ಮನೆಗೆ ನಾವು ಇಷ್ಟು ಬೇಗ ಬರ್ತೀವಿ, ನಮಗೆ ಇಷ್ಟು ಬೇಗ ಅವಕಾಶ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಮನೆ ಏನಕ್ಕೆ ನೋಡ್ತಾ ಇರ್ಬೋದು ಅಂತ ಅನ್ಕೋತಾ ಇದ್ದೀರಾ? ನಮ್ಮ ಮೈಸೂರಲ್ಲಿ ಪ್ರಾಪರ್ಟಿನ ತುಂಬ ಜನ ಹುಡುಕ್ತಾ ಇರ್ತಾರೆ, ಆದರೆ ಈ ಮನೆ ನೋಡೋದಕ್ಕೇ 2 ಕಣ್ಣು ಸಾಲಲ್ಲ. ಸೊ ಈ ಮನೆನ ಮಿಸ್ ಮಾಡದೆ ಈ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡಿ. ಇದು 40-60 ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರೋವಂಥ ಡ್ಯೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ನನಗೆ ನವೀನ್ ಈ ಮನೆ ಬಗ್ಗೆ ಹೇಳಿದಾಗ ಸೊ ಪ್ರತಿ ಸಲ ಅವರೇ ಹೋಗ್ತಾಯಿದ್ರು ವಿಡಿಯೋ ಮಾಡೋದಕ್ಕೆ. ನಾನು ಇಲ್ಲ, ಈ ಸಲ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಅಷ್ಟು ಅದ್ಭುತವಾಗಿದೆ ಮನೆ. ನೋಡ್ತಾ ಇದ್ದರೆ ಏನಿದು ಮನೆನಾ ಅರಮನೆನಾ ಅಂತ ಕನ್ಫ್ಯೂಷನ್ ಆಗುತ್ತೆ. ತುಂಬ ಜನ ನಮ್ಮ ಮೈಸೂರಲ್ಲಿ ಮನೆ ತೊಗೋಬೇಕು ಅನ್ನೋದು ಎಷ್ಟೋ ಜನದ ಕನಸು ಆಯಿತಾ. ಬೆಂಗಳೂರಲ್ಲಿರೋರೆಲ್ಲ ಮೈಸೂರಲ್ಲಿ ಮನೆ ತೊಗೋಬೇಕು ಅಂತ ಅಂದ್ಬಿಟ್ಟು ಮನೆನ ಹುಡುಕ್ತಾ ಇರ್ತಾರೆ. ಬಟ್ ಈ ಮನೆ ಪರ್ಟಿಕ್ಯುಲರ್ ಆಗಿ, ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಎಲ್ಲ ಜಸ್ಟ್ ಕಣ್ಣಿಂದ ನೋಡಿಬಿಟ್ಟು ಖುಷಿ ಪಡ್ಕೋಬೇಕೇನೋ ಅಷ್ಟೇ. ಇದು 40-60 ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರೋವಂಥ ಡ್ಯೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ನನಗೆ ಈ ಮನೆಗೆ ಅಲ್ಲಿ ಬರೀ ಆ ಮನೇಲಿ ಇದ್ಕೊಂಡು ಮನೇನ ನೋಡ್ತಾ ಇದ್ದರೆ ಅಟ್ಲೀಸ್ಟ್ ಈ ಮನೆಗೆ ಬಂದು ಮನೆ ನೋಡೋಕ್ಕಾದ್ರೂ ಅವಕಾಶ ಸಿಕ್ಕಿದೆಯಲ್ಲ ಅಂತ ಅನಿಸುತ್ತೆ. ನಮ್ಮ ಲೈಫಲ್ಲಂತೂ ಈಗ ನಾವು ಕಟ್ಟಿರೋ ಮನೆಯೇ ನಮಗೆ ದೊಡ್ಡ ವಿಚಾರ ಆಗಿರುತ್ತೆ. ಸೊ ಆ ಒಂದು ಮನೆ ಕಟ್ಟೋ ಯೋಗ, ಮನೆ ತೊಗೊಳ್ಳೋ ಯೋಗ ಇಷ್ಟು ಬೇಗ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಬಂದಿದೆ. ಆದರೆ ಈ ಮನೆ ತೊಗೊಳ್ಳೋ ಪುಣ್ಯ ಯಾರಿಗಿದೆಯೋ ಗೊತ್ತಿಲ್ಲ. ಸೊ ಕೆಲವರು ದುಡ್ಡಿರೋರು ಏನು 40-60 ಸೈಟ್ ಮೆಷರ್ಮೆಂಟಲ್ಲಿ ಒಂದು ದೊಡ್ಡ ಮನೆ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಖಂಡಿತವಾಗ್ಲೂ ಈ ಮನೆ ಇಷ್ಟ ಆಗುತ್ತೆ. ಹಾಗೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಐಡಿಯಾ ಬರುತ್ತೆ ಮನೆ ಅಂದರೆ ಹಿಂಗೂ ಇರುತ್ತಾ ಅಂತ. ಯಾಕಂದರೆ ನಾವು ನೋಡಲಿಕ್ಕೂ ಹೋಗಿರಲ್ಲ ಮನೆ ಅನ್ನೋದು ಈ ಥರನೂ ಇರುತ್ತೆ ಅಂತ. ನನಗೂ ಸೇಮ್ ಫೀಲ್ ಆಯಿತು. ಅಬ್ಬಾ, ಇಷ್ಟು ಚೆನ್ನಾಗಿದೆಯಾ ಈ ಮನೆ ಅಂತ ಅಂದ್ಬಿಟ್ಟು. ಇದು 40-60 ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರೋಂಥ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ. ಇದು ನಮ್ಮ ಮೈಸೂರಿನ ಶಾಂತವೇರಿ ಗೋಪಾಲಗೌಡ ನಗರಲ್ಲಿ ಕಟ್ಟಿರೋವಂಥದ್ದು. ಸೊ ಈ ಮನೆ ಸೇಲ್ಗಿದೆ. ನವೀನ್ ಈ ಥರ ಹೇಳಿದ್ರು ಹಿಂಗೆ ಮನೆ ಇದೆ ಅಂತ ಅಂದ್ಬಿಟ್ಟು. ನಾನು ಮನೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಬಂದೆ. ಸೊ ಪೂಜಾ ರೂಮ್ ನೋಡ್ತಾ ಇರ್ಬೋದು, ಒಳ್ಳೆ ದೇವ್ರ ಮನೆ ಥರ ಇದೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿರೋದಾಗಿರ್ಬೋದು. ನಮಗೆ ಪ್ಲ್ಯಾನ್ ಏನೇ ಬಂದ್ರೂ ಜಾಗದ ಅಭಾವದಿಂದ ನಮಗೆ ಇರೋದ್ರಲ್ಲಿ ಕಟ್ಕೋಬೇಕಾಗಿರುತ್ತೆ. ಬಟ್ 40-60 ಅಂದರೆ ಎಷ್ಟು ದೊಡ್ಡ ಸೈಟು ನೋಡಿ. ಆ ದೇವ್ರ ಮನೆ ಮಾಡಿದಾರಲ್ಲ, ಅದಕ್ಕೆ ಎಷ್ಟು ಖರ್ಚು ಮಾಡಿರ್ತಾರೆ. ನಾನು ಅದಕ್ಕೆ ಹೇಳಿದ್ದು ಇದು ಮನೆಯಲ್ಲ, ಅರಮನೆ. ಬನ್ನಿ ಈಗ ಇಲ್ಲೂ ಏನೇನಿದೆ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಿರೋವಂಥದ್ದು ಬೆಡ್ರೂಮ್. ಸೊ ಬನ್ನಿ ಬೆಡ್ರೂಮ್ ಒಳಗಡೆ ಹೋಗೋಣ, ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಇದು ನೋಡಿಬಿಟ್ಟು ನವೀನ್ ಹೇಳ್ತಾಯಿದ್ರು ಮನೆಯೆಲ್ಲ ಇದು ಅರಮನೆ. ನಾವು 30-40 ಡ್ಯೂಪ್ಲೆಕ್ಸ್ ಕಟ್ಟಿದ್ದೀವಲ್ಲ, ಅದಲ್ಲ 40-60 ಡ್ಯೂಪ್ಲೆಕ್ಸ್ ಕಟ್ಟಬೇಕು ಅಂತ. ಈ ಮನೆ ನೋಡಿ ನಮಗೂ 40-60 ಡ್ಯೂಪ್ಲೆಕ್ಸ್ ಕಟ್ಟಬೇಕು ಅಂತ ಆಸೆ ಆಗ್ತಾಯಿತ್ತು. ಬಟ್ ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಲ್ವ. ಸೊ ನೋಡಿ, ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೆ ನೋಡಿ, ಈ ಮನೆನ ನೋಡ್ಲಿಕ್ಕಾದರೂ ನಮ್ಗೆ ಅವಕಾಶ ಸಿಗ್ತಾ ಇದೆ, ಒಂದು ಐಡಿಯಾ ಬರುತ್ತೆ, ಕನ್ಸುಗಳು ಕಾಣೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ದೊಡ್ಡದನ್ನು ಯಾವಾಗ ನೋಡ್ತೀವಿ, ದೊಡ್ಡ ಕೆಲಸದಲ್ಲಿ ಯಾವಾಗ ಭಾಗಿಯಾಗ್ತೀವಿ, ಆವಾಗಲೇ ದೊಡ್ಡ ವಿಚಾರಗಳು ನಮ್ಮ ತಲೆಗೆ ಬರುವಂಥದ್ದು. ವಾರ್ಡ್ರೋಬ್ಸ್ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಮೇನಾಗಿ ದುಡ್ಡಿರಬೇಕು. ದುಡ್ಡಿದ್ರೆ ಇಂಥ ಅರಮನೆಗಳನ್ನೆಲ್ಲ ಕಟ್ಬೋದು. ಬಟ್ ನಮ್ಮಂಥವ್ರಿಗೆ ಇದು ಹೈಲಿ ಇಂಪಾಸಿಬಲ್. ಬಟ್ ಪ್ರಯತ್ನ ಪಟ್ಟರೆ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಅಟ್ಲೀಸ್ಟ್ ನೋಡಾದರೂ ಕಣ್ಣು ತುಂಬಿಸ್ಕೊಳ್ಳೋಣ. ನಾನೇ ಇದು ವಿಡಿಯೋನ ನಾವು ಯೂಶ್ವಲಿ ಫೇಸ್ಬುಕ್ಗೆ ನಾವು ಪ್ರಾಪರ್ಟೀಸ್ ವಿಚಾರವಾಗಿ ಶೇರ್ ಮಾಡ್ತಾ ಇರ್ತೀವಿ. ನಾನು ಹೇಳಿದೆ ಇಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಹೋಮ್ ಟೂರ್ನ ನಾನು ಶೇರ್ ಮಾಡ್ತೀನಿ. ಮನೆ ಎಷ್ಟು ಚೆನ್ನಾಗಿದೆ, ಅವ್ರುಗಳು ನೋಡಲಿ, ಅವ್ರುಗಳಿಗೂ ಆ ಒಂದು ಕನಸನ್ನೋದು ಬರಲಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ನಾನು ಈ ವಿಡಿಯೋನ ಹಾಕ್ತಾ ಇರೋದು. ಇದು ನೋಡ್ತಾ ಇದ್ದೀರಲ್ಲ, ಇದು ಕಾಮನ್ ಏನು ವಾಶ್ರೂಮ್ ಆಗಿರುತ್ತೆ, ಬಾತ್ರೂಮ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಯೂಸ್ ಮಾಡಿರೋಂಥ ಟೈಲ್ಸ್ ಇರ್ಬೋದು, ಡೋರ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಿದೆ ನೋಡಿ. ನೆಲಕ್ಕೆ ನಾನು ಹೇಳ್ತೀನಲ್ಲ, ಮನೆ ಯಾವಾಗ ರಾಯಲ್ ಆಗಿ ರಿಚ್ ಆಗಿ ಕಾಣೋವಂಥದ್ದು ಅಂದರೆ ನಾವು ಮನೆಗೆ ವೈಟ್ ಶೇಡಲ್ಲಿ ಟೈಲ್ಸ್ಗಳನ್ನ ಯೂಸ್ ಮಾಡಿದಾಗ. ಇನ್ನು ಕಿಚನ್ ಏರಿಯಾ ನೋಡ್ತಾ ಇದ್ದಿರಲ್ಲ, ಕಿಚನ್ಗೆ ಯೂಸ್ ಮಾಡಿರೋವಂಥ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ಬಹಳ ಇಷ್ಟ ಆಯಿತು. ತುಂಬ ಸ್ಪೇಷಿಯಸ್ ಆಗಿ 40-60ಲಿ ಇಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗಿ, ಅದು ಡ್ಯೂಪ್ಲೆಕ್ಸ್ ಅಂತ ಅಂದರೆ ಸುಮ್ಮನೆನಾ, ತುಂಬಾ ಅದ್ಭುತವಾಗಿ ಬರುತ್ತೆ. ಅವರು ಅದೇ ಥರ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆಸ್ಟ್ಗೆ ನಾರ್ತ್ ಮೈನ್ ಡೋರ್ ಮಾಡಿರೋ ಅಂಥದ್ದು.
ಮನೆ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಬಜೆಟ್ ಹೇಳ್ಬಿಡ್ತೀನಿ, ಮನೆ ಬಜೆಟ್ ಎಷ್ಟು ಅಂತ. ಇದು 3,75,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಯಾರಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರೋರು ಈ ಬಜೆಟಲ್ಲಿ ಮನೆ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನವೀನ್ ಅವ್ರದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೆಗೋಷಿಯಬಲ್ ಇರುತ್ತೆ. ಸೊ ನೆಗೋಷಿಯಬಲ್ ಅಂತ ಅಂದರೆ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ತುಂಬ ಡಿಫ್ರೆನ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಿಂದೆಗಡೆ ನೋಡಿ ಇಲ್ಲೊಂದು ಮನೆ ಸುತ್ತ ಯುಟಿಲಿಟಿ ಏರಿಯಾ ಇದೆ, ಸುತ್ತ ಓಡಾಡ್ಬೋದು, ಒಂದು ರೌಂಡ್ ಹೀಗೆ ಹೋಗಿ ಬರ್ಬೋದು. ವೆಂಟಿಲೇಷನ್ಗೆ, ಗಾಳಿ ಬೆಳಕಿಗಂತೂ ಕೊರತೆನೇ ಇಲ್ಲ, ಆ ಥರ ಇದೆ ಈ ಮನೆ ಅಂತೂ. ಸೊ ಇದಾದಮೇಲೆ ನೋಡಿ ಹಿಂದೆಗಡೆ ಕೂಡ ಒಂದು ಸಿಂಕ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಪಾತ್ರೆಗಳಿದ್ರೆ ಅದನ್ನು ವಾಶ್ ಮಾಡ್ಕೊಳ್ಳೋದಕ್ಕಿರ್ಬೋದು. ನೋಡಿ ಈಗ ಎಷ್ಟು ಚೆನ್ನಾಗಿದೆ. ಈಗ ಇಷ್ಟೊತ್ತು ನೀವು ನೋಡಿದ್ದು ಗ್ರೌಂಡ್ ಫ್ಲೋರಲ್ಲೇ ಇಲ್ಲೊಂದು ಹೊರಗಡೆ ಬಾಲ್ಕನಿನ ತೋರಿಸ್ತೀನಿ ಬನ್ನಿ, ಇದೆಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಬೋರ್ ಕೂಡ ಕೊಟ್ಟಿದ್ದಾರೆ, ಬೋರು ಅವೈಲಬಲ್ ಇದೆ. ಎಷ್ಟು ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಮನೆ ಸುತ್ತ ಈ ಥರ ಜಾಗ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅದೇ ರೀತಿ ಈ ಮನೇಲಿ ಇರಬೇಕು ಅಂದರೆ ಮನೆ ಕೆಲಸದವರು ಬೇಕು. ಒಂದು ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಇರ್ತೀನಿ ಅಂದರೆ ಎಷ್ಟು ಚೆಂದ ಇರುತ್ತೆ ಈ ಮನೇಲಿ. ನೋಡಿ ಮೆಟ್ಲು ಹತ್ತಿದ್ರೆ ಸೆನ್ಸರ್ ಲೈಟ್ ಆನ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ನಮ್ಮಂಥವ್ರ ಲೈಫಲ್ಲಿ ಇದನ್ನೆಲ್ಲ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅದನ್ನು ನೋಡೋದಕ್ಕಾದರೂ ಅವಕಾಶ ಸಿಕ್ಕಿದೆ ಅಂತ ನಾನು ಫೀಲ್ ಮಾಡ್ತಾ ಇದ್ದೆ. ಅದಕ್ಕೆ ನವೀನ್ ಅಂತ ಇದ್ರು, ಯಾಕೆ ಹಂಗೆ ಅನ್ಕೊತೀಯಾ, ನಾವು ಏನಾದರೂ ಮಾಡ್ಬೋದು, ಟೈಮ್ ಬರ್ಬೋದು, ಸಮಯ ಯಾರು ಸ್ವತ್ತು ಅಲ್ಲ, ಯಾವಾಗ ಯಾರ ಲೈಫಲ್ಲಿ ಹೆಂಗೆ ಬದಲಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಬನ್ನಿ, ಈಗ ಇದು ಫಸ್ಟ್ ಫ್ಲೋರ್ ಆಯಿತಾ, ಡ್ಯೂಪ್ಲೆಕ್ಸ್ ಅಂತ ಹೇಳಿದೆ ಅಲ್ವಾ. ಫಸ್ಟ್ ಫ್ಲೋರಲ್ಲಿ ಈಗ ನೀವು ನೋಡ್ತಿರೋದು ಫಸ್ಟ್ ಬೆಡ್ರೂಮ್ಸ್ ಎಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ, ವಿತ್ ಕಾರ್ಟ್ಸು, ಕುಷನು, ಏನು ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೂಬ್ಸು, ಪ್ರತಿ ರೂಮ್ಸ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮು. ಆ ದೊಡ್ಡ ದೊಡ್ಡ ವಿಂಡೋಸ್ ಇದೆಯಲ್ಲ, ಅದನ್ನೆಲ್ಲ ನೋಡಿದಾಗಲೇ ಏನನ್ಸುತ್ತೆ ಹೇಳಿ, ತುಂಬ ಗಾಳಿ ಬೆಳಕು ಪ್ರತಿ ಕ್ಷಣ ಮನೇಲಿ ಆ ರೂಮಲ್ಲಿ ಇದ್ದಾಗ ಅದೊಂಥರ ಒಂದು ರಾಯಲ್ನೆಸ್, ಅದು ರಿಚ್ ಆಗಿದ್ದೀವಿ ನಾವು ಅಂತ ಅನಿಸುತ್ತೆ ಆ ಮನೇಲಿ. ಅಷ್ಟು ಚೆಂದಾಗಿದೆ. ಅದು ನಾನು ಆಗಲೇ ಹೇಳಿದಾಗ ಇದು ಅರಮನೆ ಅಲ್ಲ, ಮನೆ ಅಲ್ಲ, ಅರಮನೆ. ನಾವಂತೂ ಫಿದಾ ಆಗಿಬಿಟ್ವಿ ಮನೆಗೆ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಪ್ರೈಸ್ ಆಗಲೇ ಹೇಳಿದಾಗೆ ನಾನು ಇದು 3,75,00,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾರಾದರೂ ನಿಮಗೆ ಗೊತ್ತಿರೋರು ಯಾರಾದರೂ ಈ ಥರ ದೊಡ್ಡ ಮನೆ ಹುಡುಕ್ತಾ ಇದ್ದರೆ ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಮತ್ತು ನನ್ನಂಥವ್ರು ಮನೆ ನೋಡಬೇಕು, ಹೊಸ ಮನೆಗಳು ನೋಡೋದು ಅಂದರೆ ಒಂಥರ ಖುಷಿ ನನಗೆ. ಹಾಗಾಗಿ ನಾನು ಹೋಗ್ತಾ ಇರ್ತೀನಿ. ಸೊ ನಿಮಗೂ ಆ ಥರ ಏನಾದರೂ ಖುಷಿ ಇದ್ದರೆ ಖಂಡಿತವಾಗ್ಲೂ ವಿಡಿಯೋ ನೋಡಿ. ಮತ್ತು ಯಾರಿಗಾದ್ರೂ ಮನೆ ಕಟ್ಟಬೇಕು ಅಂದ್ಕೊಳ್ಳೋರ್ಗೆ ಸ್ವಲ್ಪ ಪ್ಲ್ಯಾನ್ ಸಿಗುತ್ತೆ, ಅಂಥವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನೋಡಿ, ಹೋಮ್ ಥಿಯೇಟರು, ಮನೆಯಲ್ಲೇ ಹೋಮ್ ಥಿಯೇಟರ್ ಕೂಡ ಇದೆ. ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ, ತುಂಬ ಕಂಫರ್ಟಬಲ್ ಆಗಿ ಇರ್ಬೋದು. ನಾವು ಹೊರಗಡೆ ಎಲ್ಲ ಹೋಗೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ, ಇನ್ನೂ ಏನೇನಿದೆ ಫಸ್ಟ್ ಫ್ಲೋರಲ್ಲಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲೊಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಇದು ಫೋರಮ್ ಏನಿದು ಹೋಮ್ ಥಿಯೇಟ್ರ್ ಏನಿದೆ, ಇದರಿಂದ ಹೊರಗಡೆ ಬಂದರೆ ಇಲ್ಲೊಂದು ಬಾಲ್ಕನಿ ಕೂಡ ಇದೆ. ಇಲ್ಲೂ ಕೂಡ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಸ್ಪೇಷಿಯಸ್ ಆಗಿಯೇ ಇರೋವಂಥದ್ದು. ಇದು ಮೂಡ ಅಲಾಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಈ ಮನೆ ತೊಗೊಳ್ಳೋರಿಗೆ ಅಪ್ ಟು 80% ಕೂಡ ಅವ್ರ ಸ್ಯಾಲ್ರಿ ಮೇಲೆ, ಅವ್ರ ಇನ್ಕಮ್ ಮೇಲೆ ಬ್ಯಾಂಕ್ ಲೋನು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೆಲಕ್ಕೆ ಹಾಕಿರೋಂಥ ಗ್ರಾನೈಟ್ ಇರ್ಬೋದು, ಕಲರ್ ಚೂಸ್ ಮಾಡಿರೋವಂಥದ್ದು ಇರ್ಬೋದು, ಮತ್ತು ಅಲ್ಲಿ ಪ್ರತಿಯೊಂದು ಮೆಟೀರಿಯಲ್ಸ್ ಏನು ಯೂಸ್ ಮಾಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ ನೋಡಿ ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ. ಪ್ರತಿ ಬೆಡ್ರೂಮ್ಸ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇರೋವಂಥದ್ದು. ವಾರ್ಡ್ರೂಬ್ಸು ಎಲ್ಲ ರೂಮ್ಸ್ಗೂ ಇದೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಮನೇನ ಕಟ್ಬೋದು ಆ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಮನೆ ಪ್ರೈಸ್ ಕೂಡ ಅದೇ ಥರ ಇದೆ. ಪ್ರಾಪರ್ಟಿ ಬೈ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಈ ಬಜೆಟಲ್ಲಿ ಪ್ರಾಪರ್ಟಿಯನ್ನು ಹುಡುಕ್ತಿರೋರು, ಇಷ್ಟು ದೊಡ್ಡ ಮನೆ ಬೇಕು ಅನ್ನೋರು, ಅಂಥವ್ರಿಗೆ ಯೂಸ್ ಆಗುತ್ತೆ. ನೋಡಿ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿಯೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಇಲ್ಲಿ ನೋಡಿ, ವಾರ್ಡ್ರೂಬ್ಸ್ ಇರ್ಬೋದು, ಅಟ್ಯಾಚ್ಡ್ ಬಾತ್ರೂಮ್ ನೋಡಿದ್ರಿ, ಡ್ರೆಸ್ಸಿಂಗ್ ಟೇಬಲ್ ಕೂಡ ನೋಡಿದ್ರಿ. ಅದಾದಮೇಲೆ ಇನ್ನೂ ಒಂದು ರೂಮ್ ಇದೆಯಾ ಇಲ್ಲಿ, ನಾನೇ ಹುಡುಕ್ತಾ ಇದ್ದೀನಿ ಯಾವ ಕಡೆ ಹೋಗಬೇಕು. ಇನ್ನು ಹೊರಗಡೆ ಬಂದಿದ್ದ ತಕ್ಷಣ ಯಾವ ರೂಮಿಂದ ಆಚೆ ಬಂದೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ, ಇದೊಂದು ಬೆಡ್ರೂಮ್. ಸೊ ಈ ಬೆಡ್ರೂಮಲ್ಲೂ ಕೂಡ ಕಾಟ್ ಇರೋವಂಥದ್ದು, ಅಟ್ಯಾಚ್ಡ್ ಬಾತ್ರೂಮ್ ಇರೋವಂಥದ್ದು, ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತು ವಾರ್ಡ್ರೂಬ್ಸ್ ಇದೆ. ಇಷ್ಟು ಕೂಡ ಅವೈಲಬಲ್ ಇದೆ. ಮನೆ ಅಂತೂ ಅದ್ಭುತವಾಗಿದೆ. ನಮ್ಮ ಲೈಫಲ್ಲೆಲ್ಲ ಯಾವಾಗ ಬರುತ್ತೋ ಈ ದಿನಗಳು ಅಂತ ಅನ್ನಿಸ್ತಾ ಇತ್ತು. ಮನೆ ನೋಡ್ತಾ ಇದ್ದರೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಆಸಕ್ತಿ ಆಗ್ತಾ ಇರಲಿಲ್ಲ.
ಇನ್ನೂ ಏನಾದರೂ ಇದೆಯಾ ಅಂತ. ಸೊ ಈಗ ಬನ್ನಿ ಟೆರೆಸ್ ಹತ್ರ ಹೋಗೋಣ, ಅಲ್ಲಿ ಯಾವ ಥರ ಇದೆ ಏನೋ ಅಂತ ನೋಡೋಣ. ಸೊ ನೋಡಿ, ಪ್ರತಿ ಒಂದು ಸ್ಟೆಪ್ಸ್ಗೂ ಕೂಡ ಸೆನ್ಸಾರ್ ಆನ್ ಆಗುತ್ತೆ, ಲೈಟ್ಸ್ ಆನ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ನನಗೆ ಮೇಲ್ಗಡೆ ಇನ್ಯಾವ ಥರ ಮಾಡಿಸಿರ್ಬೋದು ಅಂತ ಎಕ್ಸೈಟ್ಮೆಂಟ್ ಇತ್ತು. ಸೇಮ್ ನಮ್ಮನೆ ಲೈಟ್ಸ್ ಹಾಕಿದ್ದೀವಲ್ಲ ಅದೇ ಥರ ಲೈಟ್ ಹಾಕಿದ್ದಾರೆ, ಸೇಮ್ ಅದೇ ಥರ. ಇಲ್ಲೂ ನೋಡಿ ಎಷ್ಟು ಸ್ಪೇಸ್ ಇದೆ. ಇನ್ನು ಹೊರಗಡೆ ಬಂದರೆ ಇಲ್ಲಂತೂ ಎಷ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು, ಇಲ್ಲಿ ಒಂಥರ ರೆಸ್ಟ್ ಮಾಡೋದಕ್ಕೆ ಈವ್ನಿಂಗ್ ಟೈಮ್ ಎಲ್ಲ ಫ್ಯಾಮಿಲಿ ಎಲ್ಲ ಕೂತು ಟೈಮ್ ಸ್ಪೆಂಡ್ ಮಾಡೋದಕ್ಕಿರ್ಬೋದು, ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ. ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಕೂಡ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಜಾಗ ಇರುತ್ತೆ, ಬಟ್ ಆ ಜಾಗನ ಎಷ್ಟು ಅಚ್ಚುಕಟ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಮನೆ ಕಟ್ತೀವಿ ಅನ್ನೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಮೇಲ್ಗಡೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಇದು ಸ್ಟೆಪ್ಸ್ ಇರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿರೋ ಅಂಥದ್ದು. ಸೊ ಫ್ರೆಂಡ್ಸ್, ಈ ಮನೆ ಪ್ರೈಸ್ ಬಂದು 3,75,00,000. ಸೊ ಇಂಟ್ರೆಸ್ಟ್ ಇರೋರಿಗೆ ಇದನ್ನು ಶೇರ್ ಮಾಡಿ. ಬೈ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ಮನೆಯ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಮನೆ ಯಾವ ಥರ ಇದೆ ಏನೋ ಅಂತ ಕಮೆಂಟ್ ಮಾಡಿ. ಇದು ನಮ್ಮ ಮೈಸೂರಿನ ಶಾಂತವೇರಿ ಗೋಪಾಲ್ಗೌಡ ನಗರದಲ್ಲಿ ಲೊಕೇಟ್ ಆಗಿರೋವಂಥದ್ದು, ಮೂಡ ಅಲಾಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಇದು ವೆಸ್ಟ್ ಫೇಸಿಗೆ ನಾರ್ತ್ ಮೇನ್ ಡೋರ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ, ಆಯಿತಾ? ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.